ಪಟ್ಟ ಸಿಕ್ಕಿದೆ. ಈ ಸಲವೂ ಕಪ್ ನಮ್ದೇ, ಕಪ್ ನಮ್ದೇ, ಕಪ್ ನಮ್ದೇ. ಗುಜರಾತ್ ಟೈಟನ್ಸ್ ವಿರುದ್ಧ ಆರ್ಸಿಬಿಗೆ ಭರ್ಜರಿಯಾದಂತಹ ಜಯ. ಎರಡನೇ ಬಾರಿಗೆ, ಒಂದಲ್ಲ ಅಂತ ಎರಡನೇ ಬಾರಿಗೆ ಆರ್ಸಿಬಿ ಯಾವಾಗ ಗೆಲ್ಲುತ್ತೆ, ಕಪ್ ನಮ್ದೇ ಅಂತ ಹೇಳಿ 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 ಸಾಕಾಗಿ ಸುಸ್ತಾಗಿ ಹೋಗಿದ್ರು ಕೂಡ ಕಪ್ ನಮ್ದೇ ಅನ್ನೋದನ್ನ ಮಾತ್ರ ಅಭಿಮಾನಿಗಳು ಬಿಟ್ಟಿರೋದಿಲ್ಲ. ಆದರೆ ಕಳೆದ ಬಾರಿಯಿಂದ ನೋಡಿ ಸತತವಾಗಿ ಎರಡನೇ ಬಾರಿಗೆ ಭರ್ಜರಿ ಜಯ ಗಳಿಸಿದೆ ಆರ್ಸಿಬಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲುವಿನ ಕೇಕೆ ಹಾಕ್ತಾ ಇದೆ. ಕಿಂಗ್ ವಿರಾಟ್ ಕೊಹ್ಲಿ ಆರ್ಭಟಕ್ಕೆ ಗುಜರಾತ್ ಧೂಳಿಪಟ ಆಗಿಬಿಡುತ್ತೆ ಫೀಲ್ಡ್ ಅಲ್ಲಿ. ಆರ್ಸಿಬಿ ವೇಗಿಗಳ ಮಾರಕವಾದಂತಹ ಬೌಲಿಂಗ್ ದಾಳಿಗೆ ಗುಜರಾತ್ ಗಲಿಬಿಲಿ ಆಗಿಬಿಡ್ತು. ಏನು ಹಿಂಗೂ ಬ್ಯಾಟ್ ಬೀಸ್ತಾರೆ ಇವರು. ಹೋದ್ವಿ ಅಂತ ಅಲ್ಲೇ ಮನ್ಸಲ್ಲಿ ಬಂದ್ಬಿಟ್ಟಿತ್ತು ಗುಜರಾತ್ಗೆ. ಹೋಗ್ಬಿಟ್ವಿ, ಸೋತ್ವಿ, ಇವತ್ತು ಮಣ್ಣಾದ್ವಿ ಅಂತ. ಅಷ್ಟರ ಮಟ್ಟಿಗೆ ಬ್ಯಾಟಿಂಗ್ ಇತ್ತು ಅಬ್ಬರ ವಿರಾಟ್ ಕೊಹ್ಲಿ. 156 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿರ್ತಾರೆ ಗುಜರಾತ್ ಟೈಟಾನ್ಸ್. ಆರ್ಸಿಬಿಗೆ ಗುಜರಾತ್ ವಿರುದ್ಧವಾಗಿ 5 ವಿಕೆಟ್ಗಳ ಭರ್ಜರಿಯಾದಂತಹ ಜಯ. ಇನ್ನೂ ಕೂಡ ಇತ್ತು, ಓವರ್ಗಳು ಇನ್ನೂ ಇತ್ತು. 18 ಓವರಲ್ಲಿ ಇನ್ನೂ 5 ವಿಕೆಟ್ ಅಷ್ಟೇ ಹೋಗಿದ್ದು. ಅವ್ರದ್ದೆಷ್ಟು 155. 20 ಓವರ್ಗಳಲ್ಲಿ ಅವರು 8 ವಿಕೆಟ್ ಆಗಿರುತ್ತೆ. ಇವರು 5 ವಿಕೆಟು ಜೊತೆಗೆ 18 ಓವರಲ್ಲಿ 156 ರನ್ ಮಾಡಿರ್ತಾರೆ. ನೋಡಿ ವಿರಾಟ್ ಕೊಹ್ಲಿ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದಾರೆ ಕಪ್ ಹಿಡ್ಕೊಂಡು. ಕಳೆದ ಬಾರಿಯ ಒಂದು ಕಪ್ಪು, ಈ ಬಾರಿಯ ಒಂದು ಕಪ್ಪು. ಅಬ್ಬಾ ಎಷ್ಟು ಸಂಭ್ರಮ ಅಲ್ವಾ. ಆರ್ಸಿಬಿ ಪರವಾಗಿ ವಿರಾಟ್ ಕೊಹ್ಲಿ ಅಜೇಯ 75 ರನ್ಗಳನ್ನು ಗಳಿಸುವಂತಹ ಮೂಲಕವಾಗಿ ಇವತ್ತಿನ ಗೆಲುವಿಗೆ ಒಂದು ರೀತಿಯಾಗಿ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ. ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ ಚೆನ್ನಾಗಿ ಆಟ ಆಡಿದ್ರು. ಆಟಗಾರರು ತುಂಬ ಸಖತ್ತಾಗಿ ಆಟ ಆಡಿದ್ರು. ಆದರೆ ವಿರಾಟ್ ಕೊಹ್ಲಿ ಸ್ವಲ್ಪ ಜಾಸ್ತಿ ರನ್ನನ್ನು ಮಾಡುವಂತಹ ಮೂಲಕವಾಗಿ ತನ್ನ ತಂಡವನ್ನು ಗೆಲುವಿನ ಹೆಜ್ಜೆಗೆ ಅವರು ತಗೊಂಡು ಹೋಗಿದ್ದು ವಿರಾಟ್ ಕೊಹ್ಲಿ. ಅದರ ಸಂಭ್ರಮ ಯಾವ ರೀತಿ ಆಗಿದೆ ಗಮನಿಸ್ತಾ ಇದ್ದೀರಿ. ಕಪ್ಪು ಹಿಡ್ಕೊಂಡು ಏನು ಡ್ಯಾನ್ಸ್ ಮಾಡೋದೇನೋ ಅವ್ರದ್ದು ಆ ಮ್ಯೂಸಿಕ್ಗೆ. ಒಂದು ಕಡೆ ವಿರಾಟ್ ಕೊಹ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅನುಷ್ಕಾ ಜೊತೆಯಲ್ಲಿ. ಆಟಗಾರರೆಲ್ಲ ಭರ್ಜರಿಯಾಗಿ ಸ್ಟೆಪ್ ಹಾಕ್ಬಿಟ್ರು. ಅಷ್ಟರ ಮಟ್ಟಿಗೆ ರೋಡಲ್ಲಿ ಕೇಳಬೇಕಾ ನಿನ್ನೆ ಸಂಭ್ರಮ ಕೂಡ ಬೆಂಗಳೂರಿನಾದ್ಯಂತ ಜೊತೆಗೆ ರಾಜ್ಯದಾದ್ಯಂತ. ಅದರ ಸಂಭ್ರಮ ಕೂಡ ತುಂಬ ಜೋರಾಗಿತ್ತು. ಏಕೆಂದರೆ ನಿನ್ನೆ ಗುಜರಾತ್ ಟೈಟಾನ್ಸ್ಗೆ ಗೊತ್ತಾಗ್ಬಿಡ್ತು, ನಾವು ಸೋಲಿನ ಹಂಚಿನಲ್ಲಿದ್ದೀವಿ, ಮುಗೀತು ನಮ್ಮ ಕತೆ, ಇವತ್ತು ವಿರಾಟ್ ಕೊಹ್ಲಿ ಪಡೆ ನಮ್ಮನ್ನು ಹೊಡೆದು ಉರುಳಿಸ್ಬಿಡುತ್ತೆ ಅಂತ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವರು ಬ್ಯಾಟ್ ಬೀಸ್ತಾ ಇದ್ದರೆ ಒಂಥರ ಶೇಕ್ ಆಗ್ತಾ ಇತ್ತು. ನರೇಂದ್ರ ಮೋದಿ ಸ್ಟೇಡಿಯಮೇ ಶೇಕ್ ಆಗ್ತಾ ಇತ್ತು. ಆ ಮಟ್ಟಕ್ಕಿತ್ತು ನಿನ್ನೆ ಆರ್ಸಿಬಿ ಮ್ಯಾಚು. ಜೊತೆಗೆ ಗುಜರಾತ್ ಟೈಟಾನ್ಸ್ ನಡುವಿನ ವಿರುದ್ಧದ ಮ್ಯಾಚ್ ನೋಡಿ ಮುತ್ತಿಕ್ತಾ ಇದ್ದಾರೆ. ಒಂದು ಕಡೆ ಈ ಕಡೆ ಕಪ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಆ ಕಡೆ ಟೀಮ್ ಎಲ್ಲ ಎಷ್ಟು ಸಂಭ್ರಮದಿಂದ ಇದ್ದಾರೆ. ಜೊತೆಗೆ ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿನೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಅಲ್ಲೇ ಕೈ ಮುಗಿದು ಬಿಟ್ರು ಒಂದ್ಸಲ ಅನುಷ್ಕಾ ಅವರು. ಸೊ ಒಬ್ರಿಗೊಬ್ರು ಆಲಿಂಗನ ಮಾಡ್ಕೊಳ್ತಾ ಇದ್ದಾರೆ ಪ್ಲೇಯರ್ಸ್ಗಳು ಕೂಡ. ಗುಜರಾತ್ ಟೈಟನ್ಸ್ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಪಡೆ ನೋಡಿ, ಅವರ ಮುಖದಲ್ಲಿ ನೋಡಿ ಆ ಹರ್ಷೋದ್ಗಾರ ನೋಡಿ ಕಪ್ ಹಿಡ್ಕೊಂಡು. ಯಾಕಂತಂದರೆ ಆರ್ಸಿಬಿ ವಿನ್ ಆಗುತ್ತೆ ಅಂತಂದರೆ ಎಲ್ಲರೂ ಖುಷಿ ಪಡ್ತಾರೆ. ಬರೀ ಬೆಂಗಳೂರು ಮಾತ್ರ ಅಲ್ಲ ಆರ್ಸಿಬಿ ಫ್ಯಾನ್ಸ್ ಇರೋದು, ರಾಜ್ಯದಾದ್ಯಂತ, ಅದರಲ್ಲೂ ಕೂಡ ದೇಶದಾದ್ಯಂತ ಆರ್ಸಿಬಿಗೆ ಫ್ಯಾನ್ಸ್ ಇದ್ದಾರೆ. ಸೊ ಆ ಸಲುವಾಗಿ ಆರ್ಸಿಬಿ ಗೆಲ್ಲುತ್ತೋ ಸೋಲುತ್ತೋ, ಆದರೆ ಸಪೋರ್ಟನ್ನು ಯಾವಾಗಲೂ ಕೂಡ ಅವರ ಅಭಿಮಾನಿಗಳು ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಕಳೆದ ಬಾರಿಯಿಂದ ನೋಡಿ, ಕಳೆದ ಬಾರಿ ಯಾವಾಗ ಆರ್ಸಿಬಿ ಫಸ್ಟ್ ಟೈಮ್ ವಿನ್ ಆಯಿತೋ, ಚಾಂಪಿಯನ್ ಪಟ್ಟವನ್ನು ಅಥವಾ ಕಪ್ಪನ್ನು ಗೆಲ್ತೋ, ಬಹಳ ಸಂಭ್ರಮ ಅಲ್ಲಿಂದ ಮನೆ ಮಾಡಿದೆ. ಅದರಲ್ಲೂ ಕೂಡ 3ನೇ ತಂಡ ಇದು. ಯಾಕೆಂದರೆ ಇಲ್ಲಿವರೆಗೂ ಕೂಡ ಹಿಂದೆ ಬಹಳಷ್ಟು ತಂಡಗಳು ಕೂಡ ಗೆಲುವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಈಗ ಆರ್ಸಿಬಿ 2ನೇ ಬಾರಿಗೆ ಕಪ್ಪನ್ನು ಹಿಡಿದುಕೊಳ್ಳುವಂತಹ ಮೂಲಕವಾಗಿ ಸತತವಾಗಿ ಕಪ್ಪನ್ನು ಎತ್ಕೊಂಡಿರುವಂತಹ 3ನೇ ತಂಡ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. ಈ 3ನೇ ಸ್ಥಾನದಲ್ಲಿದೆ. ಇನ್ನೊಂದು 2 ವರ್ಷ ನೋಡ್ರಿ ಮುಂದಕ್ಕೆ ಬಂದ್ಬಿಟ್ಟಿರುತ್ತೆ. ಆಗಲೇ ಮೊದಲನೇ ಸ್ಥಾನದಲ್ಲಿರುತ್ತೆ ಆರ್ಸಿಬಿ. ಇನ್ನೆಲ್ಲ ಗೆಲುವಿನ ಹಾದಿನೇ, ಹಿಂದಕ್ಕೆ ನೋಡೋ ಮಾತೇ ಇಲ್ಲ. ಹಿಂದಷ್ಟೇ ಸೋಲ್ತಾ ಇದ್ವಿ, ಒಂದೊಂದ್ಸಲ ಹಂಗೆ ಅದೃಷ್ಟ ಅನ್ನೋದು ಹೆಂಗೆ ಹೊಲಿದು ಬರುತ್ತೆ, ವೆಯ್ಟ್ ಮಾಡಿ ತಡೆದು ಬೆಂತೀವಲ್ಲ ಹಾಗೆ. 20 ಕೋಟಿ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ ಆರ್ಸಿಬಿ ತಂಡ. ಆರ್ಸಿಬಿ ತಂಡಕ್ಕೆ ಕಪ್ ಜೊತೆಗೆ 20 ಕೋಟಿ ಬಹುಮಾನ ಕೂಡ ಸಿಕ್ಕಿದೆ. ಗೆಲುವು ಸಾಧಿಸ್ತಾ ಇದ್ದಂತೆ ಆರ್ಸಿಬಿ ಆಟಗಾರರ ಸಂಭ್ರಮ ಹೆಂಗಿತ್ತು ಅಂತಂದ್ರೆ ಎಲ್ಲರೂ ಕುಣಿಯೋ ಮಟ್ಟಕ್ಕಿತ್ತು. ನೋಡಿದವರೆಲ್ಲ ಪತ್ನಿ ಅನುಷ್ಕಾ ಜೊತೆ ವಿರಾಟ್ ಕೊಹ್ಲಿ ಕೂಡ ಡ್ಯಾನ್ಸ್ ಮಾಡಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಗೆ ಇತರ ಆಟಗಾರರು. ಆರ್ಸಿಬಿ ಗೆಲುವು ಸಾಧಿಸ್ತಾ ಇದ್ದಂತೆ ಅಭಿಮಾನಿಗಳು ಕೂಡ ಸಂಭ್ರಮಿಸಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ರಾಯಲ್ ಅಭಿಮಾನಿಗಳು. ನಿದ್ದೆ ಮರೆತು ಸೆಲೆಬ್ರೇಷನ್ ಅನ್ನು ಕೂಡ ಮಾಡಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಸಂಭ್ರಮಿಸಿದ್ದಾರೆ. ಒಂದು ಕಡೆ ಈಗಾಗಲೇ ಆಟಗಾರರು ಕೂಡ ಸಂಭ್ರಮಿಸಿದ್ದಾರೆ.
ಕಪ್ ಹಿಡಿದು 20 ಕೋಟಿ ಅವರಿಗೆ ಬಹುಮಾನವನ್ನ ಕೂಡ ನೀಡಲಾಗಿದೆ. ಅವರು ಕೂಡ ಸೆಲೆಬ್ರೇಷನ್ ಮಾಡಿದ್ರು. ರಾತ್ರಿ ಇಡೀ ಅವರು ಕೂಡ ನಿದ್ದೆ ಮಾಡಿಲ್ಲ. ನಿದ್ದೆ ಎಲ್ಲಿ ಬರುತ್ತೆ? ಇಷ್ಟು ದೊಡ್ಡ ಸಂಭ್ರಮದಲ್ಲಿ ನಿದ್ದೆ ಬರೋದಿಲ್ಲ. ಇಲ್ಲ, ಕಷ್ಟದಲ್ಲಿದ್ದಾಗಲೂ ಮನುಷ್ಯನಿಗೆ ನಿದ್ದೆ ಬರಲ್ಲ, ತುಂಬ ಖುಷಿಯಾದಾಗಲೂ ನಿದ್ದೆ ಬರಲ್ಲ. ವಿರಾಟ್ ಕೊಹ್ಲಿ ಕಣ್ಣೆ ಮುಚ್ಚಿಲ್ಲ, ರಾತ್ರಿ ಎಲ್ಲ ಸಂಭ್ರಮಿಸಿದ್ದಾರೆ. ಫ್ರೆಂಡ್ಸ್ಗಳ ಜೊತೆ ಡ್ಯಾನ್ಸ್ ಮಾಡಿದ್ರು, ಹೆಂಡತಿ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಅವರ ಸಹ ಆಟಗಾರರ ಜೊತೆ ಅವ್ರನ್ನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಅವ್ರ ಪ್ಲೇಯರ್ಸ್ ಎಲ್ಲರನ್ನು ಅಷ್ಟು ಸಂಭ್ರಮಿಸಿದ್ರು ಅವರು. ಜೊತೆಗೆ ಅಭಿಮಾನಿಗಳು ನೋಡಿ, ಅಬ್ಬಬ್ಬಬ್ಬಬ್ಬ ಹೆಂಗೆ ಹೊಚ್ಚೆದ್ದು ಕುಣಿತಾ ಇದ್ದಾರೆ ಅಂಥೇಳಿ ಗಮನಿಸ್ತಾ ಇದ್ದೀರಿ. ಫುಲ್ಲು ರಶ್ಶು. ರಾತ್ರಿ ಟ್ರಾಫಿಕ್ ಆಗಿದೆ. ಯಾಕೆ ಟ್ರಾಫಿಕ್ ಅಂದರೆ RCB ಮ್ಯಾಚ್ ಇದೆ, ಅದಕ್ಕೋಸ್ಕರ ವಿನ್ ಆಗಿದ್ದಾರೆ ಅಂಥೇಳಿ ಆನಂತರವಾಗಿ ಗೊತ್ತಾಯಿತು. ಇವತ್ತು RCB ಮ್ಯಾಚು. ಯಾರ ಅಭಿಮಾನಿಗಳೆಲ್ಲ ಯಾರು ಕ್ರಿಕೆಟ್ ನೋಡಲ್ಲ ಅವ್ರಿಗೆ ಗೊತ್ತಾಯಿತು, ಇವತ್ತು RCB ಮ್ಯಾಚು, ಅದಕ್ಕೆ ಇಷ್ಟೊಂದು ಸಂಭ್ರಮ, ಅದಕ್ಕೆ ಇಷ್ಟೊಂದು ರೋಡ್ ಬ್ಲಾಕ್ ಆಗ್ತಾ ಇದೆ, ಇಷ್ಟೊಂದು ಕೂಗಾಟ ಕಿರ್ಚಾಟ ಯಾಕೆ ಅಂತಂದರೆ ಆ ಕಾರಣ. ಸತತ 2ನೇ ಬಾರಿಯ RCB ತಂಡಕ್ಕೆ ಭರ್ಜರಿಯಾದಂತಹ ಗೆಲುವು ಸಿಕ್ಕಿದೆ. ಎಕ್ಸ್ ಖಾತೆಯಲ್ಲಿ ಶುಭಾಶಯವನ್ನು ಕೋರಿದ್ದಾರೆ ಸಿದ್ದರಾಮಯ್ಯ ಅವರು. RCB ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಕೆಚ್ಚುದಿಯ ಆಟಕ್ಕೆ ಎದುರಾಳಿ ಬಳಿಯಲ್ಲಿ ಉತ್ತರ ಇರಲಿಲ್ಲ. ಕಪ್ ಮುಡಿಗೇರಿಸಿಕೊಂಡಂತಹ RCBಗೆ ಅಭಿನಂದನೆಗಳು. ಸಂಭ್ರಮಾಚರಣೆಗೆ ಕೆಲವು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಅವುಗಳನ್ನು ಪಾಲಿಸುವಂತೆ ಸಿದ್ದರಾಮಯ್ಯ ಅವರು ಸೂಚನೆ ಕೂಡ ಕೊಟ್ಟರು. ಎಕ್ಸ್ನಲ್ಲಿ ನೋಡಿ ಬರೆದುಕೊಂಡಿದ್ದಾರೆ, ಅಭಿನಂದನೆಯನ್ನ ತಿಳಿಸಿದ್ದಾರೆ. ಕಪ್ ಮುಡಿಗೇರಿಸಿಕೊಂಡಂತ RCBಗೆ ಅಭಿನಂದನೆಗಳು. ಸಂಭ್ರಮಾಚರಣೆಗೆ ಕೆಲವು ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಯಿತು. ಅವುಗಳನ್ನು ಪಾಲಿಸುವಂತೆ ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟರು. RCB ಫ್ಯಾನ್ಸ್ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿಬಿಡ್ತಾರೆ, ಬಟ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು, ಮಾರ್ಗಸೂಚಿ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಎಕ್ಸ್ ಖಾತೆಯಲ್ಲಿ ಶುಭಾಶಯ ಕೋರಿದ್ರು ಸಿದ್ದರಾಮಯ್ಯ ಅವರು.